ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಡಿಸೆಂಬರ್ 10ರ GK ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ನಾರ್ಕೋಟಿಕ್ ಡ್ರಗ್ಸ್ ಆಯೋಗದ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಭಾರತ ಸರಿಯಾದಂತ ಉತ್ತರ. ಯುಎನ್ಸ್ ಕಮಿಷನ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ನ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ವಿಯೆನ್ನಾದಲ್ಲಿ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿರುವಂತಹ ರಾಯಭಾರಿ ಶಂಭು ಎಸ್ ಕುಮಾರನ್ ಅವರು ಅಧಿಕೃತವಾಗಿ ಈ ಪಾತ್ರವನ್ನು ವಹಿಸಿಕೊಂಡಿರುತ್ತಾರೆ. ಯುಎನ್ ಅಡಿಯಲ್ಲಿ ಜಾಗತಿಕ ಔಷಧ ಸಂಬಂಧಿತ ಸಮಸ್ಯೆಗಳಿಗೆ CND ಮುಖ್ಯ ನೀತಿ ನಿರ್ಮಾಣ ಸಂಸ್ಥೆಯಾಗಿದ್ದು, ಇದು ಜಾಗತಿಕ ಔಷಧ ಪ್ರವೃತ್ತಿಗಳನ್ನ ಮೇಲ್ವಿಚಾರಣೆ ಮಾಡುತ್ತದ ಸಮತೋಲಿತ ನೀತಿ ನಿರ್ಮಾಣವನ್ನು ಕೂಡ ಬೆಂಬಲಿಸುತ್ತದೆ ಮತ್ತು ಪ್ರಮುಖ ಔಷಧ ಸಂಪ್ರದಾಯಗಳನ್ನ ಮೇಲ್ವಿಚಾರಣೆ ಮಾಡುವಂತದರ ಪ್ರಮುಖ ಪಾತ್ರವನ್ನು ವಹಿಸಿದ್ದು CNDಯು ಯುಎನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಭಾರತವು ಮೊದಲ ಬಾರಿಗೆ CNDಯ ಅಧ್ಯಕ್ಷರಾಗಿರುವುದು ಇದೇ ಮೊದಲ ಬಾರಿಗೆ. ಜಾಗತಿಕ ಸಮಸ್ಯೆಗಳಿಗೆ ಅದರ ಬೆಳೆಯುತ್ತಿರುವ ನಾಯಕತ್ವ ಮತ್ತು ಬದ್ಧತೆಯನ್ನು ಇದು ಪ್ರದರ್ಶಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ ಮುಲ್ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಕೇರಳ ಸರಿಯಾದಂತ ಉತ್ತರ. ಮುಲ್ ಪೆರಿಯಾರ್ ಅಣೆಕಟ್ಟು ಕೇರಳದ ಇಡುಕ್ಕಿ ಜಿಲ್ಲೆಯ ತೆಕ್ಕಡಿಯಲ್ಲಿ ಪೆರಿಯಾರ್ ನದಿಯ ಮೇಲೆ ಕಲ್ಲಿನ ಗುರುತ್ವಾಕರ್ಷಣೆಯ ಅಣೆಕಟ್ಟು ಇದಾಗಿರುವಂತದ್ದು. ಹೌದು, ಏಕೆಂದ್ರೆ ಈ ಅಣೆಕಟ್ಟುಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಅದ ಕಾರಣಕ್ಕೆ ಇದರ ಬಗ್ಗೆ ನಾವು ಲಕ್ಷ್ಯ ಕೊಡಬೇಕು. ಪೆನ್ನಿಕ್ವಿಕ್ ನೇತೃತ್ವದಲ್ಲಿ ಬ್ರಿಟಿಷ್ ಕಾರ್ಪ್ಸ್ ಆಫ್ ರಾಯಲ್ ಇಂಜಿನಿಯರ್ಸ್ ಇದನ್ನ 1887 ಮತ್ತು 1895ರ ನಡುವೆ ಇದನ್ನು ನಿರ್ಮಿಸಿದ್ರು. ಇದು 150 ಅಡಿ ಎತ್ತರ, 1200 ಅಡಿ ಉದ್ದವಾಗಿದೆ. ಇದು ಸುಣ್ಣದ ಕಲ್ಲು ಮತ್ತು ಸುರ್ಕಿಯಿಂದ ಮಾಡಲ್ಪಟ್ಟಿರುವಂತದ್ದು. ಇದು ಪಶ್ಚಿಮ ಘಟ್ಟಗಳ ಏಲಕ್ಕಿ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ 881 ಮೀಟರ್ ಎತ್ತರದಲ್ಲಿದೆ. ಅಣೆಕಟ್ಟು ಪೆರಿಯಾರ್ ನದಿಯಿಂದ ತಮಿಳುನಾಡಿನ ವೈಗೈ ನದಿಯ ಜಲಾನಯನ ಪ್ರದೇಶಕ್ಕೆ ನೀರನ್ನ ತಿರುಗಿಸುತ್ತದೆ. ಹೌದಾ? ಹಾಗೆ ಇದು ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನದ ಮಧ್ಯದಲ್ಲಿ ಕೃತಕ ಸರೋವರವನ್ನು ಸಹ ರಚಿಸಿರುವಂತದ್ದು ವಿಶೇಷವಾಗಿದೆ. ಕೇರಳದಲ್ಲಿ ನೆಲೆಸಿರುವಾಗ ತಮಿಳುನಾಡು 999 ವರ್ಷಗಳ ಬ್ರಿಟಿಷ್ ಯುಗದ ಗುತ್ತಿಗೆ ಒಂದು ಒಪ್ಪಂದದ ಅಡಿಯಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ INS ತುಸಿಲಾ ಯಾವ ವರ್ಗದ ಯುದ್ಧ ನೌಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಕ್ರಿಕ್ ವಾಕ್ 3rd ಕ್ಲಾಸ್ ಫ್ರಿಗೇಟ್ ಒಂದು ಯುದ್ಧ ನೌಕೆ ಆಗಿದೆ. ಭಾರತೀಯ ನೌಕಾಪಡೆಯು ರಷ್ಯಾದ ಕಲಿನಿನ್ಗ್ರಾಡ್ ನಲ್ಲಿ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ INS ತುಸಿಲ್ ಅನ್ನ ನಿಯೋಜಿಸಿರುವಂತದ್ದು. ಈ INS ತುಸಿಲ್ ರಷ್ಯಾ ವಿನ್ಯಾಸಗೊಳಿಸಿದಂತಹ ಪ್ರಾಜೆಕ್ಟ್ ಆಗಿದ್ದು 1135.6 ಅಡಿಯಲ್ಲಿ ನವೀಕರಿಸಿದ ಕ್ರಿವಾಕ್ 3rd ಕ್ಲಾಸ್ ಫ್ರಿಗೇಟ್ಗಳ ಭಾಗವಾಗಿರುವಂತದ್ದು. ಇದು ಈ ಸರಣಿಯಲ್ಲಿ 7ನೇ ಹಡಗು ಮತ್ತು 2016ರ ಭಾರತ ರಷ್ಯಾ ಒಪ್ಪಂದದಿಂದ ನವೀಕರಿಸಿದ 2 ಯುದ್ಧ ನೌಕೆಗಳಲ್ಲಿ ಮೊದಲನೆಯದು ಇದಾಗಿರ್ತದೆ. ಈ ತುಸಿಲ ಎಂದರೆ ರಕ್ಷಕ ಗುರಾಣಿ ಎಂದರ್ಥ. ಸಮುದ್ರದ ಭದ್ರತೆಗೆ ನೌಕಾಪಡೆಯ ಬದ್ಧತೆಯನ್ನು ಇದು ಸಂಕೇತಿಸುವಂತದ್ದಾಗಿದೆ. ಇದು ಭಾರತೀಯ ಉತ್ಪಾದಕರಿಂದ 33 ವ್ಯವಸ್ಥೆಗಳೊಂದಿಗೆ 26% ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತದೆ. ಹೌದು. ಇನ್ನ ಮುಂದಿನ ಪ್ರಶ್ನೆ: ಅಂಗಮಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಇದೆ. ಬುಡಕಟ್ಟು ಜನರು, ಈ ಅಂಗಮಿ ಬುಡಕಟ್ಟು ಜನರು ಯಾವ ರಾಜ್ಯದಲ್ಲಿ ವಾಸಿಸ್ತಾರ, ಅವರ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ನಾಗಾಲ್ಯಾಂಡ್ ಸರಿಯಾದ ಉತ್ತರ. ಅಂಗಾಮಿ ನಾಗಾ ಬುಡಕಟ್ಟಿನ 1500 ಸದಸ್ಯರು ಇತ್ತೀಚೆಗೆ ನಾಗಾಲ್ಯಾಂಡಿನ ಹಾರ್ನ್ಬಿಲ್ ಉತ್ಸವದಲ್ಲಿ ಸಾಂಸ್ಕೃತಿಕ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಮುಖ್ಯವಾಗಿ ನಾಗಾಲ್ಯಾಂಡಿನ ಕೊಹಿಮಾದಲ್ಲಿ ನೆಲೆಸಿರುವಂತಹ ಈ ಅಂಗಮಿ ನಾಗಾ ಬುಡಕಟ್ಟು ಮ್ಯಾನ್ಮಾರ್ನಿಂದ ವಲಸೆ ಬಂದು ಮಣಿಪುರದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಹೌದಾ? ಈ ಮಂಗೋಲಾಯ್ಡ್ ಜನಾಂಗಕ್ಕೆ ಸೇರಿದವರು ಇವರು. ಮತ್ತು ಟೆನಿಡಿ ಇವರು ಏನ್ ಮಾತಾಡ್ತಾರ ಅಂದ್ರೆ ಟೆನಿಡಿ ಮಾತನಾಡ್ತಾರ. ನಾಗಾಮಿ ಸಾಮಾನ್ಯ ಮಾತನಾಡುವ ಭಾಷೆಯಾಗಿರುತ್ತದ ಇವ್ರದ್ದು.
ನಾಗಾಮಿ ಸಾಮಾನ್ಯ ಮಾತನಾಡುವ ಭಾಷೆಯಾಗಿದೆ. ಟೆರೆಸ್ ಆರ್ದ್ರ ಕೃಷಿ, ಸ್ಥಳಾಂತರಿತ ಕೃಷಿ ಮತ್ತು ಪಶುಸಂಗೋಪನೆಗೆ ಹೆಸರುವಾಸಿಯಾದ ಅವರು ಕಬ್ಬು ಮತ್ತು ಬಿದಿರಿನ ಬುಟ್ಟೆಯಲ್ಲೂ ಉತ್ತಮ ಸಾಧನೆಯನ್ನು ಮಾಡ್ತಾರ. ಹೌದಾ, ಅವರು ಸಮಾಜವು ಪಿತೃಪ್ರಧಾನವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ದೆಹಲಿ NCR ನಲ್ಲಿ ಕಾಣಿಸಿಕೊಂಡಂತಹ ಲಿಟಲ್ ಗರ್ಲ್ ಬರ್ಡ್ ಯಾವ ಪ್ರದೇಶಕ್ಕೆ ಸೇರಿರುವಂತದ್ದಾಗಿದೆ, ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಯುರೇಷಿಯಾ ಇದರ ಸ್ಥಳೀಯ ಪ್ರದೇಶವಾಗಿದೆ. ಯುರೇಷಿಯಾ ಮೂಲದ ಲಿಟಲ್ ಗರ್ಲ್ ಎಂಬ ಪಕ್ಷಿಯನ್ನ NCR ನಲ್ಲಿ ಮೊದಲ ಬಾರಿಗೆ ಗುರುತಿಸಲಾಗಿದೆ. ಹೌದಾ, ಇದು ಪ್ರಪಂಚದ ಅತ್ಯಂತ ಚಿಕ್ಕ ಗರ್ಲ್ ಜಾತಿಯಾಗಿದ್ದು 25ರಿಂದ 30 ಸೆಂಟಿಮೀಟರ್ ಉದ್ದವನ್ನು, 61ರಿಂದ 78 ಸೆಂಟಿಮೀಟರ್ ರೆಕ್ಕೆಗಳನ್ನು ಮತ್ತು 68ರಿಂದ 162 ಗ್ರಾಂ ತೂಕವನ್ನು ಇದು ಹೊಂದಿರುವಂತದ್ದು ವಿಶೇಷವಾಗಿದೆ. ಇದು ಸಮುದ್ರ ತೀರಗಳು, ನದಿ ಮುಖಗಳು, ಸರೋವರಗಳು ಮತ್ತು ನದಿಗಳು ಮತ್ತು ಜೌಗು ಪ್ರದೇಶಗಳಲ್ಲಿ ಇವು ವಾಸಿಸ್ತವ. ಇದನ್ನ IUCN ರೆಡ್ ಲಿಸ್ಟ್ ನಲ್ಲಿ ಕಡಿಮೆ ಕಾಳಜಿ ಇರುವಂತಹ ಪಕ್ಷಿಯನ್ನು ಗುರುತಿಸಲಾಗಿದೆ, ವರ್ಗೀಕರಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಪಾಲುದಾರಿಕೆಯ ಶೃಂಗಸಭೆಯಲ್ಲಿ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ನವದೆಹಲಿಯಲ್ಲಿ ಇದು ನಡೆಯಿತು. 29ನೇ ಭಾರತೀಯ ಕೈಗಾರಿಕಾ ಒಕ್ಕೂಟ ಪಾಲುದಾರಿಕೆಯ ಶೃಂಗಸಭೆಯು ಡಿಸೆಂಬರ್ 2 ಮತ್ತು 3ರಂದು ನವದೆಹಲಿಯಲ್ಲಿ ನಡೆಯಿತು. ಇದು 61 ದೇಶಗಳು, 30 ಜಾಗತಿಕ ಭಾಷಿಕರು ಮತ್ತು 11 ರಾಷ್ಟ್ರೀಯ ಮಂತ್ರಿಗಳನ್ನು ಒಳಗೊಂಡಿತ್ತು. ಹೌದಾ, ಇದನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ DPIIT ಉತ್ತೇಜನ ಇಲಾಖೆ DPIIT ಬೆಂಬಲದೊಂದಿಗೆ ಭಾರತೀಯ ಕೈಗಾರಿಕೆಗಳ ಒಕ್ಕೂಟ CII ಆಯೋಜಿಸಿದೆ. ಇದನ್ನು ಆಯೋಜಿಸಿದ್ದು ಶೃಂಗಸಭೆಯನ್ನ 1995ರಿಂದ ವಾರ್ಷಿಕವಾಗಿ ನಡೆಸಲಾಗ್ತದ. ಈ ಒಂದು ಶೃಂಗಸಭೆಯನ್ನ 1995ರಿಂದ ಏನ್ ಮಾಡ್ತಾರ ಅಂದ್ರೆ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ, ಅಂದ್ರೆ ನಡೆಸ್ತಾರ. ಶೃಂಗಸಭೆಯನ್ನ ಪ್ರತಿ ವರ್ಷ ನಡೆಸ್ತಾರ. ಮಾರ್ಚ್ 2023ರಲ್ಲಿ ಹಿಂದಿನ ಶೃಂಗಸಭೆಯಲ್ಲಿ 67 ದೇಶಗಳು, 2000ಕ್ಕೂ ಹೆಚ್ಚು ವ್ಯಾಪಾರ ಪ್ರತಿನಿಧಿಗಳು ಮತ್ತು 400 ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಹೌದಾ, ಮುಂದಿನ ಪ್ರಶ್ನೆ, ದೆಹಲಿಯ ರಾಷ್ಟ್ರೀಯ ಜಿಯೋಲಾಜಿಕ್ ಪಾರ್ಕ್ನಲ್ಲಿ ಪ್ರಾರಂಭಿಸಲಾದಂತಹ ನವೀನ ನೀರಿನ ಶುದ್ಧೀಕರಣ ತಂತ್ರಜ್ಞಾನದ ಹೆಸರೇನು ಅಂತ ಕೇಳಿದ್ದಾರೆ. ದೆಹಲಿಯಲ್ಲಿ ಒಂದು ಹೊಸ ನೀರಿನ ಶುದ್ಧೀಕರಣ ತಂತ್ರಜ್ಞಾನವನ್ನು ಏನ್ ಮಾಡಿದ್ದಾರೆ, ಅಲ್ಲಿ ಪ್ರಾರಂಭಿಸಿದ್ದಾರೆ. ಅದರ ಹೆಸರು ಏನಂತ ಕೇಳಿದಾರ. ಅದರ ಹೆಸರು ಏನಂತ ಪ್ರಶ್ನೆ ಕೇಳಿದಾರೆ. ಅದರ ಹೆಸರು ನ್ಯಾನೋ ಬಬಲ್ ಟೆಕ್ನಾಲಜಿ. ಕೇಂದ್ರ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆಯ ರಾಜ್ಯ ಸಚಿವರು ದೆಹಲಿಯ ರಾಷ್ಟ್ರೀಯ ಜಿಯೋಲಾಜಿಕಲ್ ಪಾರ್ಕ್ನಲ್ಲಿ ನ್ಯಾನೋ ಬಬಲ್ ತಂತ್ರಜ್ಞಾನವನ್ನು ಪ್ರಾರಂಭಿಸಿದರು. ನ್ಯಾನೋ ಬಬಲ್ ತಂತ್ರಜ್ಞಾನವು ನೀರನ್ನ ಶುದ್ಧೀಕರಿಸಲು 70ರಿಂದ 120 ನ್ಯಾನೋಮೀಟರ್ ಗಾತ್ರದ ಅತಿ ಸಣ್ಣ ಗುಳ್ಳೆಗಳನ್ನು ಬಳಸುತ್ತದೆ. ಈ ಗುಳ್ಳೆಗಳು ತಿಂಗಳುಗಟ್ಟಲೆ ನೀರಿನಲ್ಲಿ ಸ್ಥಗಿತಗೊಳ್ಳುತ್ತವೆ, ಪರಿಣಾಮಕಾರಿ ಅನಿಲ ವರ್ಗಾವಣೆ ಮತ್ತು ಶುಚಿಗೊಳಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತವೆ. ಹೌದಾ, ಈ ತಂತ್ರಜ್ಞಾನವು ರಾಸಾಯನಿಕ ಮುಕ್ತವಾಗಿದೆ, ಸಮರ್ಥನೀಯವಾಗಿದೆ ಮತ್ತು ಜಲವಾಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಹೌದಾ, ಇದು ವಿವಿಧ ಕೈಗಾರಿಕೆಗಳಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆ, ಹುದುಗುವಿಕೆ ಮತ್ತು ಜೈವಿಕ ಪ್ರಕ್ರಿಯೆಗಳಿಗೆ ಪ್ರಯೋಜನವನ್ನು ನೀಡುವಂತದ್ದಾಗಿದೆ. ನ್ಯಾನೋ ಬಬಲ್ ತಂತ್ರಜ್ಞಾನವು ಶುದ್ಧ ನೀರು ಮತ್ತು ಆರೋಗ್ಯಕರ ಪರಿಸರ ವ್ಯವಸ್ಥೆಗಳನ್ನು ಖಾತ್ರಿಗೊಳಿಸುತ್ತದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ನೇತ್ಯಂಬೋ ನದಿ ನೈಟ್ವಾ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ನಮೀಬಿಯಾ. ನಮೀಬಿಯಾದ ಉಪಾಧ್ಯಕ್ಷರಾದಂತಹ ನತ್ಯೆಂಬೋ ನಂದಿ ನೈಡಾಕ್ ಅವರು ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 55% ಮತಗಳನ್ನು ಪಡೆದುಕೊಂಡು ಆ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ವಿದೇಶಾಂಗ ಮಂತ್ರಿ ಸೇರಿದಂತೆ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದು ಮತ್ತು ಒಗ್ಗೂಡಿಸುವ ವ್ಯಕ್ತಿಯಾಗಿ ಕಾಣ್ತಾರ. ಇನ್ನು ಈ ರಾಷ್ಟ್ರೀಯ ಅಸೆಂಬ್ಲಿ ಸ್ಥಾನಗಳಲ್ಲಿ 51 ಸ್ಥಾನಗಳನ್ನು ಇದು
ಗೆದ್ದಿರುವಂಥದ್ದು. ರಾಜಕೀಯ ಸ್ಥಿರತೆಯ ಹೊರತಾಗಿಯೂ ಹೆಚ್ಚಿನ ನಿರುದ್ಯೋಗ ಮತ್ತು ಅಸಮಾನತೆಯಂಥ ಸವಾಲುಗಳನ್ನು ನಮಿಬಿಯಾವು ಎದುರಿಸ್ತಾ ಇದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, 2024 ವರ್ಷದ ಆಕ್ಸ್ಫರ್ಡ್ ಪದವಾಗಿ ಯಾವ ಪದವನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮೆದುಳು ಕೊಳೆತ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಫ್ರೆಶ್ ಬ್ರೇನ್ ರಾಟ್ ಅನ್ನ ವರ್ಷದ ಆಕ್ಸ್ಫರ್ಡ್ ವರ್ಡ್ ಎಂದು ಹೆಸರಿಸಿದ್ದಾರೆ. ಇದು ಕ್ಷುಲ್ಲಕ ಸಾಮಾಜಿಕ ಮಾಧ್ಯಮದ ವಿಷಯವನ್ನು ಸೇರಿಸುವುದರಿಂದ ಉಂಟಾಗುವ ನೀರಿನ ಅವನತಿಯನ್ನು ವಿವರಿಸುತ್ತದೆ. ಮಾನಸಿಕ ಆಯಾಸವನ್ನು ಎದುರಿಸಲು ಡಿಜಿಟಲ್ ಡಿಟಾಕ್ಸ್ಗಳಂತಹ ಪ್ರವೃತ್ತಿಗಳ ಮಧ್ಯೆ ಪದವು ಜನಪ್ರಿಯತೆಯನ್ನು ಗಳಿಸಿರುವಂಥದ್ದು. ಇದು ಮಾನವ ಚಿಂತನೆ ಮತ್ತು ಅಭ್ಯಾಸಗಳ ಮೇಲೆ ತಂತ್ರಜ್ಞಾನದ ಪ್ರಭಾವದ ಬಗ್ಗೆ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಪದದ ಸಾಂದರ್ಭಿಕ ಸ್ವರವು ಕಿರಿಯ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ NCVETಯಿಂದ ಯಾವ ಸಂಸ್ಥೆಯನ್ನು ಅಧಿಕೃತವಾಗಿ ಪ್ರಶಸ್ತಿ ನೀಡುವ ಸಂಸ್ಥೆ ಎಂದು ಗುರುತಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ. ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯ ಸಚಿವಾಲಯದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವೃತ್ತಿಪರ ಶಿಕ್ಷಣವನ್ನು ಬಲಪಡಿಸಲು ಇನ್ ಸ್ಪೇಸ್ ಅನ್ನ 2 ಪ್ರಶಸ್ತಿ ನೀಡುವ ಸಂಸ್ಥೆಯಾಗಿ ಗುರುತಿಸಿದೆ. ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಇನ್ ಸ್ಪೇಸ್ ಉಪಗ್ರಹ ತಯಾರಿಕೆ ಮತ್ತು ಬಾಹ್ಯಾಕಾಶ ಸೇವೆಗಳಂತಹ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸುವಂಥದ್ದು ಮತ್ತು ಸಕ್ರಿಯಗೊಳಿಸುವಂಥದ್ದಾಗಿದೆ. ಬಾಹ್ಯಾಕಾಶ ಸಂಬಂಧಿತ ತರಬೇತಿಗಾಗಿ 6 ರಾಷ್ಟ್ರೀಯ ಆಕ್ಯುಪೇಷನ್ ಸ್ಟ್ಯಾಂಡರ್ಡ್ಸ್ಗಳನ್ನು ಅನುಮೋದಿಸಲಾಗಿದೆ. ಉಪಗ್ರಹ ತಯಾರಿಕೆ, ಕಕ್ಷೆಯಂತ್ರಶಾಸ್ತ್ರ ಮತ್ತು ಬಾಹ್ಯಾಕಾಶ ಪ್ರೊಪಲ್ಷನ್ ನಂತಹ ಕ್ಷೇತ್ರಗಳನ್ನು ಒಳಗೊಂಡಿದ್ದು NCVET ವೃತ್ತಿಪರ ತರಬೇತಿಯಲ್ಲಿ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಗೊಳಿಸುವಂಥದ್ದು. ಉದ್ಯಮದ ಬೇಡಿಕೆಗಾಗಿ ನುರಿತ ಉದ್ಯೋಗಗಳನ್ನು ಇದು ಪೋಷಿಸುವಂಥದ್ದಾಗಿದೆ. ಹೌದು. ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.